ಯಾರಿಗೆ ಸೊಂಟ ನೋವಿದೆ, ಕಾಲು ಕೈ ನೋವಿದೆ, ಸುಸ್ತಿದೆ ಅಂದರೆ ಶುಗರ್ ಇದೆ, ಬಿ ಪಿ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಆ್ಯಂಗ್ಸೈಟಿ ಪ್ರಾಬ್ಲಮ್ ಇದೆ, ಭಯ ಭಯ ಆಗೋದು, ದಮ್ ಕಟ್ಟೋದು, ಎದೆ ನೋವು ಆಗೋದು, ಒಂಥರ ಹೆದರಿಕೆ ಆಗೋದು, ಇಂಥದ್ದೆಲ್ಲ ಪ್ರಾಬ್ಲಮ್ ಇದ್ದವರು ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡಿಕೊಳ್ಬೇಡಿ. ನನಗೆ ಆಗಿತ್ತು, ನಾನು ಯಾವ ಥರ ಅದನ್ನು ಕಡಿಮೆ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಎನ್ಸೈಟಿ ಅಂದರೆ ಮಾನಸಿಕ ಅಂದರೆ ಚಿಂತೆ, ನಮಗೆ ಚಿಂತೆ ಜಾಸ್ತಿ ಆಗೋದು, ಮನಸ್ಸಿಗೆ ಖುಷಿ ಇಲ್ಲ, ಖುಷಿ ತಗೊಳ್ಬರಬೇಕು ಅಂದರೆ ನಾನೊಂದು ಹೆಲ್ತ್ ಡ್ರಿಂಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಕುಡೀರಿ, ಏನು ಮಾಡಬೇಕು ಅಂತ ಹೇಳ್ತೇನೆ, ಅದನ್ನು ನೀವು ಉಪಯೋಗಿಸಿ. ಯಾಕಂದರೆ ಆ ಜಾಗದಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಅದು ಏನು ಆಗುತ್ತೆ ಅಂತ ಹೇಳಿ. ಎನ್ಸೈಟಿ ಅಂದರೆ ತುಂಬ ದೊಡ್ಡ ಕಾಯಿಲೆ ನಮಗೆ ಆಗುತ್ತೆ, ಬಟ್ ಅದು ದೊಡ್ಡ ಕಾಯಿಲೆ ಏನೂ ಅಲ್ಲ, ಚಿಕ್ಕ ಕಾಯಿಲೆ, ಬಟ್ ನಮ್ಮ ಶರೀರಕ್ಕೆ ಅನಿಸುತ್ತೆ ದೊಡ್ಡ ಕಾಯಿಲೆ ಅಂತ ಹೇಳಿ. ಅದು ಏನೆಲ್ಲ ಆಗುತ್ತೆ, ಅದನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಹೇಳ್ತೇನೆ. ನೀವು ಅದನ್ನು ಫಾಲೋ ಮಾಡಿ. ಇನ್ಶಾ ಅಲ್ಲ ಖಂಡಿತವಾಗಿಯೂ ನಿಮಗೂ ನನ್ನ ಥರನೇ ರಿಸಲ್ಟು ಒಳ್ಳೆಯದೇ ಬರುತ್ತೆ. ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೇನೆ, ತುಂಬ ಒಳ್ಳೆಯದಿದೆ ರಿಸಲ್ಟ್. ಅದನ್ನು ಯೂಸ್ ಮಾಡಿ. ಮಿಲೆಕ್ಸನ್ನು ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡಬೇಕು, ಇದರಲ್ಲಿ ನನಗೆ ಡಾಕ್ಟ್ರು ಯಾಕೆ ಕೊಟ್ಟಿದ್ರು ಇದನ್ನು ಕುಡಿಲಿಕ್ಕೆ ಎಲ್ಲ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ. ಇವತ್ತು ರೆಸಿಪಿ ಏನೂ ಇಲ್ಲ, ಇವತ್ತು ಹೆಲ್ತ್ ಬಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೀನಿ. ಸೊ ವಿಡಿಯೋ ನೋಡ್ಕೊಳ್ಳಿ. ನೋಡಿ, ಇದು ಮಿಲೆಕ್ಸ್ ಅಂತ ನನಗೆ ಫ್ಯಾಮಿಲಿ ಡಾಕ್ಟ್ರು ಕೊಟ್ಟಿದ್ರು ಕುಡಿಲಿಕ್ಕೆ. ಯಾಕೆಂದರೆ ಕೊಟ್ಟಿದ್ದಾರೆ ಅಂದರೆ ನನಗೆ ಎನ್ಸೈಟಿ ಪ್ರಾಬ್ಲಮ್ ಇತ್ತು. ನಾನು 3 ವರ್ಷ ಎನ್ಸೈಟಿಯಲ್ಲಿದ್ದೆ. ಎನ್ಸೈಟಿ ಅಂದರೆ ಏನು ಅಂತ ತುಂಬ ಜನರಿಗೆ ಗೊತ್ತಿರ್ಬೋದು, ತುಂಬ ಜನರಿಗೆ ಗೊತ್ತಿರಲ್ಲ. ಯಾಕಂದರೆ ನನಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಏನು ಎನ್ಸೈಟಿ ಅಂದರೆ ಏನು ಅಂತ. ಎನ್ಸೈಟಿ ಅಂದರೆ ಒಂದು ಚಿಕ್ಕದೊಂದು ಮಾನಸಿಕ ಥರ ಆಗೋದು ನಮಗೆ. ಮಾನಸಿಕ ಅಂದರೆ ನಮಗೆ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಹೊರಗಡೆ ಹೋದರೆ ಒಂಥರ ಭಯ 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 ಆಗೋದು. ಮಕ್ಕಳಿಗೇನಾಯಿತು, ಅವ್ರಿಗೇನಾಯಿತು, ಈ ಥರ ಭಯ ಭಯ. ಮತ್ತು ಬೇರೆಯವರಿಗೆ ಆದ್ರೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೋದು ಈ ಥರ. ಮತ್ತು ನಾವು ಗ್ಯಾಸನ್ನು ಆಫ್ ಮಾಡ್ತೇವೆ, ಹೊರಗಡೆ ಬರ್ತೇವೆ, ಅಯ್ಯೋ ಆಫ್ ಇದೆಯಾ ಆನ್ ಇದೆಯವ, ಅದು ಹೋಗಿ ಗ್ಯಾಸ್ ಆಫ್ ಮಾಡಿ, ಆಲ್ರೆಡಿ ಅದು ನಾವು ಆಫ್ ಮಾಡಿರ್ತೇವೆ. ಮತ್ತು ನಮಗೆ ಚಿಂತೆ, ಅಯ್ಯೋ ಆಫ್ ಮಾಡಿದೆಯೋ ಇಲ್ವೋ ಅಂತ. ಗ್ಯಾಸ್ ಅಂತ ಅಲ್ವಾ, ಬೇರೆ ಯಾವುದು ಆದರೂ ವಸ್ತು ಅಷ್ಟೇ. ಆಮೇಲೆ ಏನಾಗೋದಂದರೆ ಎದೆ ಎಲ್ಲ ಬಡಬಡ ಅಂತ ಅನಿಸೋದು. ಆಮೇಲೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗೋದು, ಅಂದರೆ ಒಂಥರ ಬೆವರು ಥರ ಬರೋದು. ಆಮೇಲೆ ನಮಗೆ ಆಗೋದು, ಅಯ್ಯೋ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೇನೋ, ನಾವು ಸಾಯ್ತೇವೆ ಏನೋ, ಈ ಥರ ಎಲ್ಲ ನಮಗೆಲ್ಲ ಆಗೋದು. ಈ ಥರ ನನಗೆಲ್ಲ ಆಗ್ತಾಯಿತ್ತು ಪ್ರಾಬ್ಲಮ್ಸ್ ಎಲ್ಲ. ಮತ್ತು ನಾನು ಹೊರಗಡೆ ಕೂತ್ಕೊಳ್ಳೋದು, ಮಕ್ಕಳು ಬರುವಾಗ ತನಕ ಕಾಯೋದು, ಮಕ್ಕಳು ಬಂದ ಮೇಲೆ ನಾವು ಒಳಗಡೆ ಬರೋದು. ತುಂಬ ಜನರಿಗೆ ಎಂತೆಂಥ ಪ್ರಾಬ್ಲಮ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಂದಮೇಲೆ ಎದೆ ನೋವು ಆಗುತ್ತದೆ. ನಾನು ಈಕೋ ಮಾಡಿದೆ, ECG ಮಾಡಿದೆ, ತುಂಬ ಜನ ಡಾಕ್ಟ್ರ್ ಹತ್ರ ಹೋಗಿದೆ. ಅವರು ಎಂತೊಂದು ಮದ್ದು ಕೊಡ್ತಾಯಿದ್ರು, ನಿಮಗೆ ಬಿ ಪಿ ಇದೆ ಅಂತ ಹೇಳಿ. ನನಗೆ ಬಿ ಪಿ ಇರಲಿಲ್ಲ, ಶುಗರ್ ಇರಲಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿಲ್ಲ. ಥೈರಾಯ್ಡ್ ಇದ್ದವರಿಗೆ ಸ್ವಲ್ಪ ಜನರಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು, ಬಟ್ ನನಗೆ ಥೈರಾಯ್ಡ್ ಇರಲಿಲ್ಲ, ನಾರ್ಮಲ್ ಇತ್ತು. ಹಾಗಾಗಿ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅವರು ಸ್ವಲ್ಪ ಆಪ್ರೇಷನ್ ಆಗಿತ್ತು, ಹೊರಗಡೆ ಇದ್ದರು. ಅದಕ್ಕಾಗಿ ನಾನು ತುಂಬ ಕಡೆ ಹೊರಗಡೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದೆ ಮ್ಯಾಂಗ್ಳೂರಲ್ಲಿ. ಸೊ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಬಂದ ಮೇಲೆ ನಾನು ಅವ್ರ ಹತ್ರ ಹೋದೆ. ಅವರು ನನಗೆ ಹೇಳಿದರು, ನಿಮಗೆ ಏನು ಪ್ರಾಬ್ಲಮ್ಸ್ ಇಲ್ಲ, ನಿಮಗೆ ಎನ್ಸೈಟಿ ಅಂತ. ನಾನು ಆವಾಗ ಅವ್ರ ಹತ್ರ ಕೇಳಿದೆ, ಎನ್ಸೈಟಿ ಅಂದರೆ ಏನು ಅಂತ. ಆಗ ಅವರು ಹೇಳಿದರು, ಅದು ಸ್ವಲ್ಪ ಮಾನಸಿಕದು ಅಂತ ಹೇಳಿದರು. ಮಾನಸಿಕ ಅಂದರೆ ದೊಡ್ಡದೇನೂ ಅಲ್ಲ, ಚಿಕ್ಕದು ಮಾನಸಿಕ. ಒಬ್ಬೊಬ್ಬರಿಗೆ ನೀವು ನೋಡಿರ್ಬೋದು, ಜೀವ ಎಲ್ಲ ತಗೊಳ್ತಾರೆ, ಅದೇನಂದರೆ ಮಾನಸಿಕ. ಅದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಈ ಥರ ಎಲ್ಲ ಇರುತ್ತೆ. ಒಬ್ಬೊಬ್ಬರಿಗೆ ತುಂಬ ಭಯ ಜಾಸ್ತಿ ಆಗೋದು. ನನಗೂ ಅಷ್ಟೇ ತುಂಬ ಭಯ ಜಾಸ್ತಿ, ತಲೆ ಒಂಥರ ಭಾರ ಆಗೋದು, ತಲೆನೋವು ಆಗೋದು, ಸಿಟ್ಟು ಜಾಸ್ತಿ ಬರೋದು. ಆಮೇಲೆ ನನಗೆ ಈಗ ಯಾರು ಒಂದು ಹೇಳಿದರೆ ನನಗೆ ಕೇಳುವಷ್ಟು ಶಕ್ತಿ ಇರುವುದಿಲ್ಲ, ಅವರಿಗೆ ಪಟ್ಟ ಅಂತ ಅದರ ಉತ್ತರ ಕೊಡಬೇಕು ಅಂತ ಅನ್ನಿಸೋದು. ಮತ್ತು ನನಗೇನು ಆಗುತ್ತೆ ಅಂತ ಅನ್ನಿಸೋದು. ಮನೆಯಲ್ಲಿ ಯಾರು ನೆಂಟರು ಬರುವಾಗ ಮಾತಾಡೋದು ಬೇಡ, ಯಾರು ಬೇಡ, ನನಗೆ ಒಂಥರ ಸುಮ್ಮನೆ ಕೂತ್ಕೊಳ್ಳುವ, ಎಲ್ಲಿಗೂ ಹೋಗೋದು ಬೇಡ, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ನನಗೆ ಡಾಕ್ಟ್ರು ಆವಾಗ ಇದು ನನಗೆ ಕೊಡಲಿಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಎನ್ಸೈಟಿಗೋಸ್ಕರ ಕೊಟ್ಟಿದ್ದು ಅಲ್ಲ ಅವರು ಕುಡಿಲಿಕ್ಕೆ. ಬಟ್ ನನಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವರು ಹೇಳಿದರು, ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಇದರಲ್ಲಿ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೊಟ್ಟಿದ್ರು ಅವ್ರು ನನಗೆ.
ಮತ್ತು ಸೊಂಟ ನೋವು ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಅವರು ಕೊಟ್ಟಿದ್ದರು. ಸೊ ನಾನು ಏನು ಮಾಡಿದೆ, ಇದನ್ನು ಒಂದು ದಿವಸ ಫಸ್ಟ್ ತಂದು 1 ತಿಂಗಳು ನಾನು ಕೊಡಲಿಲ್ಲ, ಅದೇ ಥರ ಇಟ್ಟುಬಿಟ್ಟೆ. ಯಾಕಂದರೆ ಸ್ವಲ್ಪ ಕುಡಿತೇನೆ ಆರ್ಡ್ರ್ ಮಾಡಿದ್ದೆ, ಬಟ್ ಕುಡಿತೇನೆ ಅಂತ ಹೇಳಿ ಅದೇ ಥರ ಇದ್ದು. ನನ್ನ ಹಸ್ಬೆಂಡ್ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು, ಕುಡೀರಿ ಅಂತ ಹೇಳಿ. ಆಮೇಲೆ ನಾನು ಕುಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 8 ದಿವಸ ಕಂಟಿನ್ಯೂ ಆಗಿ ನಾನು ಕುಡಿದೆ. ಆವಾಗ ನನಗೆ ಏನಾಯಿತು ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬಂತು. ನನಗೆ ಸೊಂಟ ನೋವಾಗಲಿ, ನನಗೆ ಸೊಂಟ ನೋವು ಸ್ವಲ್ಪ ಜಾಸ್ತಿನೇ ಇತ್ತು, ಸುಸ್ತು ಜಾಸ್ತಿ ಇತ್ತು, ಅದು ನನಗೆ ಕಡಿಮೆ ಆಯಿತು. ಹೆದರಿಕೆ ಜಾಸ್ತಿ ಇತ್ತು, ಮತ್ತು ಎದೆ ಬಡಿತ ಜಾಸ್ತಿ ಇತ್ತು, ಆಮೇಲೆ ಕಾಲು ಕೈ ನೋವು ಜಾಸ್ತಿ ಇತ್ತು, ಆಮೇಲೆ ನನ್ನ ಕೂದಲು ತುಂಬ ಉದುರ್ತಿತ್ತು. ಅದೆಲ್ಲ ಒಳ್ಳೆ ಸ್ವಲ್ಪ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಇದನ್ನು ಕುಡಿದು ನನಗೆ ರಿಸಲ್ಟ್ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅನಿಸಿದೆ, ನನಗೆ ಯಾವಾಗಲೂ ಮೈಂಡಲ್ಲಿ ಒಳ್ಳೆಯದು ಯೋಚನೆ ಬರೋದಿಲ್ಲ, ಕೆಟ್ಟದ್ದು ಯೋಚನೆ. ಈಗ ನನಗೇನು ಆಗುತ್ತೋ, ನನ್ನ ಮಕ್ಳಿಗೆ ಏನಾಗುತ್ತೋ, ಅವ್ರಿಗೇನಾಗುತ್ತೋ, ಇವ್ರಿಗೇನಾಗುತ್ತೋ, ಇದೇ ಥರ ಬರ್ತಾಯಿತ್ತು. ಆ ಥಿಂಕಿಂಗ್ ಬರೋದು ಬಂದಾಯಿತು. ನಾವು ಒಂದು ಸರ್ತಿ ಯೋಚನೆ ಮಾಡಿದೆ, ಏನಪ್ಪ ನನಗೇನಾಯಿತು, ಈಗ ಯಾಕೆ ನನಗೆ ರಾಂಗ್ ಥಿಂಕಿಂಗ್ ಬರ್ತಾ ಇಲ್ಲ ಅಂತ ಹೇಳಿ ನನಗೆ ಯೋಚನೆ ಬರ್ತಾಯಿತ್ತು. ಮತ್ತು ನಾನು ಏನು ಮಾಡಿದೆ, ಒಂದು ದಿವಸ ನನಗೆ ನೆನಪಾಯಿತು, ನಾನು ಇದು ಕುಡಿತಾ ಇದ್ದೆ ಅಲ್ವ, ಇದಕ್ಕಿಂತ ನನಗೆ ರಿಸಲ್ಟ್ ಬರಬಹುದಾ ಅಂತ ಹೇಳಿ. ಮತ್ತು ನನಗೆ ಡಾಕ್ಟ್ರ್ ಹೇಳಿದರು 2 ಡೇಸ್ ಕುಡಿದರೆ, ಬೆಳಗ್ಗೆ ಮತ್ತು ನೈಟ್ ಕುಡಿದ್ರೆ ವೆಯ್ಟ್ ಲಾಸ್ ಆಗ್ಬೋದು ಅಂತ. ಬಟ್ ನಾನು ನೈಟ್ ಕುಡ್ತಾ ಇಲ್ಲ, ಬೆಳಗ್ಗೆ ಕುಡ್ತಾ ಇದ್ದೆ. ಬಟ್ ನಂದು ವೆಯ್ಟ್ ಲಾಸ್ ಏನೂ ಆಗಲಿಲ್ಲ. ನಾನು ಯಾವ ಥರ ಇದ್ದೇನೆ ಅದೇ ಥರ ಇದ್ದೇನೆ. ಸೊ ಓಕೆ. ಬಟ್ 2 ಟೈಮ್ ಕುಡ್ದಿದ್ರೆ ವೆಯ್ಟ್ ಲಾಸ್ ಆಗಿರ್ಬೋದಿತ್ತೇನೋ, ನಂಗೆ ಗೊತ್ತಿಲ್ಲ. ಇದಕ್ಕೆ ಜಾಸ್ತಿ ರೇಟ್ ಏನಿಲ್ಲ, 450 ರುಪೀಸ್. ನಿಮಗೆ ಅವರು ಕಾಲ್ ಮಾಡಿದರೆ, ನಾನು ನಿಮಗೆ ಫೋನ್ ನಂಬರ್ ಅದಕ್ಕೆ ಹಾಕ್ತೀನಿ, ನೀವು ಕಾಲ್ ಮಾಡಿ ಆರ್ಡ್ರ್ ಮಾಡಿ, ತುಂಬ ಒಳ್ಳೆಯದುಂಟು. ಅದು ಅಲ್ಲದೆ ಎನ್ಸೈಟಿ ಪ್ರಾಬ್ಲಮ್ ಇಲ್ಲ ಇದ್ರೇನು, ಶುಗರ್ ಅಥವಾ ಥೈರಾಯ್ಡ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಅದನ್ನು ಕುಡಿಬೋದು. ಮತ್ತು ವೆಯ್ಟ್ ಲಾಸು ಆಗ್ಬೋದು, ಬಟ್ ನನಗೆ ಗೊತ್ತಿಲ್ಲ, ಯಾಕಂದರೆ ನನ್ನದು ವೆಯ್ಟ್ ಲಾಸ್ ಆಗಲಿಲ್ಲ. ಬಟ್ 2 ಟೈಮ್ ಕುಡಿದರೆ ವೆಯ್ಟ್ ಲಾಸ್ ಆಗ್ಬೋದು. ಬಟ್ ಇದನ್ನು ದಿನಾಲೂ ಕುಡಿದರೆ ದೇಹಕ್ಕೆ ತುಂಬ ಒಳ್ಳೆ ಇರ್ಬೋದು. ಬಟ್ ನಾನು ದಿನಾಲೂ ಸಹ ಕುಡಿತಾ ಇಲ್ಲ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಮಗೆ ಮನಸ್ಸಾದರೆ ಮಾತ್ರ ನಾನು ಕುಡ್ದೇನೆ. ಒಂದು 8-10 ದಿವಸ ಕಂಟಿನ್ಯೂ ಕುಡಿದ್ರೆ ನನಗೆ ಒಳ್ಳೆ ರಿಸಲ್ಟ್ ಬಂದಿತ್ತು. ಮಧ್ಯದಲ್ಲಿ ಪುನಃ ಬಿಟ್ಟಿದ್ದೆ, ಪುನಃ ಈಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ಕುಡಲಿಕ್ಕೆ. ಸೊ ಹಾಗಾಗಿ ನಾನು ನಮ್ಮ ಮಕ್ಕಳಿಗೆ ಕೊಡ್ತೇನೆ. ಇದರಲ್ಲಿ ನಿಮಗೆ ದೋಸೆ ಮಾಡೋದು ಅವರದ್ದೇ ಕಂಪನಿಯಲ್ಲಿ ಸಿಗುತ್ತೆ, ಮಿಲೆಕ್ಸಲ್ಲಿ ದೋಸೆ, ಇಡ್ಲಿ, ಮಕ್ಕಳಿಗೋಸ್ಕರ ಬೇರೆ ಎಲ್ಲ ಸಿಗುತ್ತೆ. ಮತ್ತೇನು ಅಂದರೆ ಇದು ಕುಡೀರಿ, ಟ್ರೈ ಮಾಡಿ. ಓಕೆ. ನಾವು ಟ್ಯಾಬ್ಲೆಟ್ ಎಲ್ಲ ಕುಡಿಯೋದಕ್ಕಿಂತ ಇದು ನನಗೆ ಒಳ್ಳೆ ಅಂತ ಅನಿಸಿತ್ತು. ಮತ್ತು ನಾನು ಇದರಿಂದಲೇ ನನ್ನ ಆ್ಯನ್ಸೈಟಿ ಕಡಿಮೆ ಆಗಲಿಲ್ಲ. ನಾನು ಡಾಕ್ಟ್ರ್ ಹತ್ರ ಹೇಳುವಾಗ ಡಾಕ್ಟ್ರು ನನಗೆ ಏನು ಹೇಳಿದರು ಅಂದರೆ, ನೀವು ಹೆದರ್ತಿರಲ್ಲ ಅದನ್ನು ಫೇಸ್ ಮಾಡಿ ಅಂತ ಹೇಳಿದರು. ನಾನು ಒಳಗಡೆ ಬರುವಾಗ ನನಗೆ ಒಂಥರ ಹೆದರಿಕೆ ಆಗ್ತಾಯಿತ್ತು ಫಸ್ಟಿಗೆ. ಆಗ ಅವರು ಹೇಳಿದರು, ನೀವು ಅದನ್ನು ಒಳಗಡೆ ಹೋಗಿ, ಆವಾಗ ನಿಮಗೆ ಹೆದರಿಕೆ ಭಯ ಹೋಗುತ್ತೆ. ಅಂದರೆ ಮಕ್ಕಳು ಬರೋ ತನಕ ನಾನು ಹೊರಗಡೆ ಕೂತ್ಕೊಳ್ಳೋದು, ಮಕ್ಕಳು ಬಂದ ಮೇಲೆ ಒಳಗಡೆ ಬರೋದು. ನಾನು ಏನು ಮಾಡ್ತಿದ್ದೆ, ಮಕ್ಕಳು ಬರೋ ಮುಂಚಿನ ಒಳಗಡೆ ಬಂದದನ್ನು ಫೇಸ್ ಮಾಡ್ತಿದ್ದೆ. ನಮಗೆ ಯಾವುದರ ಮೇಲೆ ಇಷ್ಟ ಅದರ ಮೇಲೆ ತಲೆ ಕೊಡಿದೆ ಅಂತ ಹೇಳಿದರು. ನನಗೆ ಗಾರ್ಡನ್ ಅದೆಲ್ಲ ಇಷ್ಟ, ಅದರ ಮೇಲೆ ತಲೆ ಕೊಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಎಕ್ಸಸೈಸ್ ಮಾಡಲಿಕ್ಕೆ ಹೇಳಿದರು, ಎಕ್ಸಸೈಸ್ ಮಾಡಲಿಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ಮೈಂಡನ್ನು ಫ್ರೆಶ್ ಮಾಡಲಿಕ್ಕೆ ಹೇಳಿದರು. ಅದು ಆಗೋದಿಲ್ಲ, ತುಂಬ ಕಷ್ಟ. ಮತ್ತು ಈಗ ನಾನು ಸಾಯ್ತೇನೆ ಅಂತ ನಮ್ಮ ಥಿಂಕಿಂಗ್ ಬಂದರೆ ಆವಾಗ ನಾವು ಹೇಳಬೇಕು, ಓಕೆ ಯಾವಾಗಲೂ ಒಂದು ದಿವಸ ಸಾಯಬೇಕೇ ಅಲ್ವಾ, ನಿನ್ನೆ ಅದೇ ಥರ ಆಯಿತು, ಇದು ಮೊನ್ನೆ ಅದೇ ಥರ, ನಾನು ಸತ್ತಲಿಲ್ಲ ಅಲ್ವಾ, ಸಾಯಲೇಬೇಕಲ್ಲ, ಸಾಯಲಿ ಅಂತ ನಮ್ಮ ಮೈಂಡಿಗೆ ನಾವು ಹೇಳ್ಕೊಡ್ಬೇಕು. ತುಂಬ ದಿವಸದಿಂದ ಅದೇ ಥರ ನಾವು ಪಾಠ ಕಲಿಬೇಕು, ಆಮೇಲೆ ನಮ್ಮ ಮೈಂಡ್ ಕರೆಕ್ಟ್ ಆಗುತ್ತೆ ಅಂತ ನನಗೆ ಅವರು ಹೇಳಿಕೊಟ್ರು. ನಾನು ಅದೇ ಥರ ಮಾಡಿ ಈಗ ನನಗೆ ಒಂದು 100ಅಲ್ಲಿ 90% ಕಡಿಮೆ ಆಗಿದೆ. ಒಂದು 10% ಉಂಟು, ಆದರೆ 10% ಆ ಥರ ಭಯ ಏನೂ ಇಲ್ಲ. ಮಕ್ಕಳು ಹೊರಗಡೆ ಹೋದರೂ ಭಯ ಆಗೋದಿಲ್ಲ, ಮನೆಯಲ್ಲಿದ್ರೂ ಭಯ ಆಗೋದಿಲ್ಲ. ಈಗ ಒಂದು ಮನೆಯಲ್ಲಿ ಸ್ವಲ್ಪ ನಿಮಗೆ ಗೊತ್ತಿರ್ಬೋದು, ಈ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ ಮನೆಯಲ್ಲಿ, ಎಲ್ಲರಿಗೂ ಗೊತ್ತಿರ್ಬೋದು. ನಾರ್ಮಲಾಗಿ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆವಾಗ ಸ್ವಲ್ಪ ನನಗೆ ಅಯ್ಯೋ ಏನಾಯಿತು ಈ ಥರ ಟೆನ್ಷನ್ ಆಗುತ್ತೆ. ಅಷ್ಟೇ ಬಿಟ್ಟರೆ ಅದು ಕಾಮನ್ ಅಲ್ವಾ. ಮತ್ತು ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅದು ನನ್ನ ಪ್ರೆಗ್ನೆನ್ಸಲ್ಲಿ. ಅದನ್ನು ಸ್ವಲ್ಪ ನನ್ನದು ಪ್ರೆಗ್ನೆಂಟ್ ಆದಮೇಲೇನೂ ಡೆಲಿವರಿ ಆದ ಮೇಲೆ ಸ್ವಲ್ಪ ಬಂದಿತ್ತು. ಮತ್ತು ನಾನು ಇದನ್ನು ಕುಡಿದ ಮೇಲೆ ಏನು ಗೊತ್ತಿಲ್ಲ ನನಗೆ, ಅದನ್ನು ನಾರ್ಮಲ್ ಬಂದಿದೆ. ಸೊ ಈ ಥರ ಎಲ್ಲ ತುಂಬ ಒಳ್ಳೆ ನನಗೆ ರಿಸಲ್ಟ್ ಬಂದಿದೆ. ಇದರಲ್ಲಿ ನಾನು ಹೇಳ್ಬೋದು ನೀವು ಕುಡೀರಿ ಅಂತ ಹೇಳಿ. ಇದರಲ್ಲಿ 2 ಪ್ಯಾಕೆಟ್ ಸಿಗುತ್ತೆ ನಿಮಗೆ. ಇದನ್ನು ನಾನು ನೋಡಿ ಒಂದು ಯೂಸ್ ಮಾಡೋದು ಕಟ್ ಹಾಕಿದ್ದೇನೆ, ಅದು ಫುಲ್ ಹುಡಿ ಉಂಟು ತೋರಿಸ್ತೇನೆ. ಇದು ಹುಡಿ, ನೋಡಿ ಈ ಥರ ಹುಡಿ ಉಂಟು. ಇದೊಂದು ಪ್ಯಾಕೆಟ್, ಇದು ಚೂರ್ಣ ಅಂತ ಹೇಳಿ. ನಾನು ಯಾವ ಥರ ಮಾಡ್ತೇನೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇದು ಓಪನ್ ಮಾಡಿದೆ ನಾನು ಪೌಡ್ರನ್ನು.
ಏನಿಲ್ಲ, ಚಪ್ಪೆ ನೀರಿಗೆ ಸ್ವಲ್ಪ ಕಲಸಿಕೊಂಡು 2 ಚಮಚ ಹಾಕಿ, 1 ಗ್ಲಾಸಿಗೆ 2 ಚಮಚ ಹಾಕ್ಕೊಂಡು ಸ್ವಲ್ಪ ಚೂರ್ಣ ಹಾಕಿದರೆ ಆಯಿತು. ನಾನು ನಿಮಗೆ ಇದರ ಯಾವ ಥರ ಮಾಡೋದಂತ ನನಗೆ ತೋರಿಸ್ತೇನೆ. ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದೆ, ಟ್ರೈ ಮಾಡ್ಕೊಳ್ಳಿ. ಯಾರಿಗಾದರೂ ಯೂಸ್ ಆಗ್ಬೋದಂತ ವಿಡಿಯೋ ತೋರಿಸ್ತಾ ಇದ್ದೇನೆ, ನಾನು ಇದನ್ನು ತೋರಿಸ್ತಾ ಇದ್ದೇನೆ. ನನಗೆ ಈ ಥರ ರಿಸಲ್ಟ್ ಬಂದಿದೆ, ಯಾರಿಗಾದರೂ ಯೂಸ್ ಆಗ್ಬೋದು. ಯಾಕಂದರೆ ಎನ್ಸೈಟಿ ಅಂದರೆ ನಮಗೆ ಜ್ವರ ಆದರೆ, ಶೀತ ಆದರೆ, ಏನಾದರೂ ಹುಷಾರು ನಮ್ಮ ಡಾಕ್ಟ್ರ್ ಹತ್ರ ಹೋಗಿ ಹೇಳ್ಬೋದು ನಮಗೆ ಈ ಥರ ಆಗುತ್ತೆ ಅಂತ. ಬಟ್ ನಮಗೆ ಎನ್ಸೈಟಿ ಆದರೆ ನಾವು ಡಾಕ್ಟ್ರ್ ಹತ್ರ ಹೋಗುವಾಗ ಅವ್ರ ಹತ್ರ ಹೇಳುವಾಗನೇ ಒಂಥರ ಏನಾಗೋದು, ಏನಪ್ಪ ಹೇಳ್ದು ಅಂತ. ಯಾಕಂದರೆ ನಮ್ಮ ಮನೆಯವರೇ, ನನ್ನ ಸಿಸ್ಟರ್ಸ್ನವರು, ನನ್ನ ಅಣ್ಣ, ನನ್ನ ತಮ್ಮ, ಅವರು ನನಗೆ ಬೈತಾಯಿದ್ರು, ನಿನಗೆ ಏನು ಯಾವಾಗಲೂ ನೋಡಿದರೆ ಹಾಸ್ಪಿಟಲ್ ಅಂತ ಹೇಳಿ. ಬಟ್ ನನ್ನ ಹಸ್ಬೆಂಡ್ ನನಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ತುಂಬ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ರು. ಬಟ್ ಅವ್ರಿಗೇ ಗೊತ್ತಾಗ್ತಿಲ್ಲ ನನಗೆ ಏನಾಗ್ತಿದೆ ಅಂತ, ನನಗೇ ಗೊತ್ತಾಗ್ತಿಲ್ಲ ನನಗೆ ಏನಾಗ್ತಾಯಿದೆ ಅಂತ ಹೇಳಿ. ಆಮೇಲೆ ನಾನು ನನ್ನ ಫ್ಯಾಮಿಲಿ ಡಾಕ್ಟ್ರಿಗೆ ಹತ್ರ ಹೋದ ನಂತರ ಅವರು ನನಗೆ ಎನ್ಸೈಟಿ ಅಂತ ಹೇಳಿದ ಮೇಲೆ ನಾನು ಅದು ಬಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಎನ್ಸೈಟಿ ಅಂದರೆ ಏನು ಅಂತ. ಸೊ ನನಗೆ ಅದೇ ಥರ ಆಗ್ತಾಯಿತ್ತು, ಭಯ ಆಗೋದು, ಏನು ಬೇಡ, ಫ್ರೆಂಡ್ ಬೇಡ, ಫ್ಯಾಮಿಲೀಸ್ ಬೇಡ, ಏನು ಬೇಡ, ನನಗೆ ಯಾರು ಹೇಳಿದ್ರು ಕೋಪ ಜಾಸ್ತಿ ಬರೋದು, ಈ ಥರ ಎಲ್ಲ ನನಗೆ ಆಗ್ತಾಯಿತ್ತು. ಆಮೇಲೆ ಏನು ಮಾಡಬೇಕಂತ ಗೊತ್ತಿಲ್ಲ, ಸಿಟ್ಟು ಜಾಸ್ತಿ ಬರ್ತಾಯಿತ್ತು. ಒಂಥರ ಸಿಟ್ಟು, ಹಸ್ಬೆಂಡ್ ಹತ್ರ ಗಲಾಟೆ ಮಾಡೋದು, ಮಕ್ಕಳ ಹತ್ರ ಇದು ಮಾಡೋದು, ಕಿರಿಕಿರಿ ಕೇಳಲಿಕ್ಕೆ ಆಗೋದಿಲ್ಲ, ಸೌಂಡ್ ಕೇಳಲಿಕ್ಕೆ ಆಗೋದಿಲ್ಲ, ಕಾಲು ಕೈ ಸೊಂಟ ನೋವು ಈ ಥರ ಆಗ್ತಾಯಿತ್ತು. ಆದ್ರೂ ನನಗೆ ಎಷ್ಟಾಗುತ್ತೆ ಅಷ್ಟು ಮನೆ ಕೆಲಸ ಮಾಡ್ತಿದ್ದೆ. ನನ್ನ ಮಕ್ಕಳು ನನಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲನೂ ನಾನು ಈ ಥರ ಎಲ್ಲ ಮಾಡಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ನಾನು ಇದನ್ನು ಕುಡಿದದ್ದು ನಾನು ಎನ್ಸೈಟಿಗೋಸ್ಕರ ಅಲ್ಲ, ಬಟ್ ನನಗೆ ಡಾಕ್ಟ್ರು ತೋರಿಸಿದ ಎನ್ಸೈಟಿಗೆ ಅಲ್ಲ ಇದು. ಅವರು ನನಗೆ ಸೊಂಟ ನೋವು, ಕಾಲು ಕೈ ನೋವು, ಹೆಲ್ತ್ ಸ್ವಲ್ಪ ಒಳ್ಳೇದಿರುತ್ತೆ, ಇದನ್ನು ನೀವು ಟ್ರೈ ಮಾಡಿ ಅಂತ ಹೇಳಿದರು. ಬಟ್ ನಾನು ಇದನ್ನು ಟ್ರೈ ಮಾಡಿದೆ. ಬಟ್ ಇದರಲ್ಲಿ ಎನ್ಸೈಟಿನೂ ಆರಾಮಾಯಿತು. ಬಟ್ ಎನ್ಸೈಟಿ ಜಸ್ಟ್ ನಾನು ಇದರಲ್ಲೇ ಆರಾಮಾಗೋದು ಅಂತ ಹೇಳೋದಿಲ್ಲ. ನೀವು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ, ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಕುಡೀರಿ, ಆಮೇಲೆ ವೆಜಿಟೇಬಲ್ ಜಾಸ್ತಿ ತಿನ್ನಿರಿ. ಆಮೇಲೆ ಅಂದರೆ ನಾನು ಜೀರಕ ಕಷಾಯ, ಧನಿಯಾ, ಕೊತ್ತಂಬರಿ ಕಷಾಯ ಎಲ್ಲ ಕೊಡ್ತಾಯಿದ್ದೆ ಗ್ಯಾಸ್ಟ್ರಿಕ್ಕಿಗೆ. ಈಗ ಗ್ಯಾಸ್ಟ್ರಿಕ್ ಏನೂ ಇಲ್ಲ ನನಗೆ. ಓಕೆ, ಯಾವಾಗಲೂ ಒಂದು ದಿವಸ ಗ್ಯಾಸ್ಟ್ರಿಕ್ ಆಗುತ್ತೆ, ಅದು ನಾನು ಏನಾದರೂ ಹೊರಗಡೆ ಫುಡ್ಡು ತಿಂದರೆ ಆ ಟೈಮಲ್ಲಿ ಸ್ವಲ್ಪ ಆಗುತ್ತೆ. ಆ ಟೈಮಲ್ಲಿ ನಾನು ಒಂದು ತುಂಡು ಶುಂಠಿ, ಒಂದು ಗ್ಲಾಸ್ ನೀರು ಕೊಟ್ಟರೆ ಅದು ಗ್ಯಾಸ್ಟ್ರಿಕ್ ನಾರ್ಮಲಾಗಿ ಇರುತ್ತೆ. ಇಲ್ಲಾಂದರೆ ನನಗೆ ಆ ಥರ ಅಲ್ಲ, ಟ್ಯಾಬ್ಲೆಟ್ ತಿನ್ನೋದು, ಬೆಳಗ್ಗೆ ಒಂದು ಟ್ಯಾಬ್ಲೆಟ್, ರಾತ್ರಿಗೊಂದು ಟ್ಯಾಬ್ಲೆಟ್, ಮಧ್ಯಾಹ್ನಗೊಂದು ಟ್ಯಾಬ್ಲೆಟ್, ಆಮೇಲೆ ಜೀರಕ ಕಷಾಯ ಏನು ಕುಡಿದ್ರೂ ನನಗೆ ಗ್ಯಾಸ್ಟ್ರಿಕ್ ಹೋಗೋದಿಲ್ಲ. ಒಂಥರ ಹೊಟ್ಟೆ ದುಬ್ಬ ಥರ ಆಗೋದು, ಎದೆ ನೋವು ಆಗೋದು, ತಲೆನೋವು ಆಗೋದು, ತಲೆ ದಿನ ಥರ ಆಗೋದು, ಕೈಕಾಲು ನೋವು ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ನನಗೆ ಅನಿಸಿತ್ತು, ಡಾಕ್ಟ್ರ್ ಹೇಳಿದರು ಅದು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದಲ್ಲ, ನಿಮಗೆ ಎನ್ಸೈಟಿಯಿಂದ ಅಂತ ಹೇಳಿ. ಸೊ ನನ್ನದು ಎನ್ಸೈಟಿ ಮಿಲೆಕ್ಸ್ ಅವರೇ ನನ್ನದು ಕಡಿಮೆ ಮಾಡಿದ್ದು ಅಂತ ನಾನು ಹೇಳ್ಬೋದು. ಈಗ ನನಗೆ ನೆಗೆಟಿವ್ ಥಿಂಕಿಂಗ್ಸ್ ಎಂತ ಬರೋದಿಲ್ಲ, ಜಾಸ್ತಿ ಬರೋದಿಲ್ಲ. ಓಕೆ, 90% ಕಡಿಮೆ ಆಗಿದೆ, 10% ಇದೆ. ಬಟ್ 10% ಅಂದರೆ ಆ ಥರ ಮುಂಚೆ ಥರ ಇಲ್ಲ. ಮುಂಚೆ ಅಂದರೆ ಅದು ಯಾರಿಗೆ ಆಗುತ್ತೆ ಅಂಥವರಿಗೆ ಗೊತ್ತಿರ್ಬೋದು, ಯಾರಿಗೆ ಆಗಲ್ಲ ಅಂಥವರಿಗೆ ಈ ವಿಷಯ ಗೊತ್ತಿರಲ್ಲ, ಅದು ಏನಪ್ಪ ಆ ಥರ ಏನು ಎನ್ಸೈಟಿ ಅಂದರೆ ಅಂತ ಹೇಳ್ಬೋದು. ಬಟ್ ಎನ್ಸೈಟಿಯಲ್ಲಿ ಇದ್ದವರು ಈ ಥರ ಎದೆ ಬಡಬಡ ಆಗೋದು, ಹೆದರಿಕೆ ಆಗೋದು, ತುಂಬ ಏನೇನಾಗುತ್ತೆ, ಕೈಕಾಲು ಬೆರೋದು, ಕೈಕಾಲು ಗಡಗಡ ಅಂತ ಹೇಳ್ತದೆ. ಆಮೇಲೆ ನಮಗೆ ನೆನಪಿರಲ್ಲ, ನೆನಪು ಶಕ್ತಿ ತುಂಬ ಕಡಿಮೆ ಆಗುತ್ತೆ, ತಲೆ ಭಾರ ಆಗೋದು, ಆಮೇಲೆ ಗ್ಯಾಸನ್ನು ಆಫ್ ಮಾಡಿದೋ ಇಲ್ವೋ, ಆನ್ ಮಾಡಿದೆ ಇಲ್ವೋ, ಈ ಥರ ಎಲ್ಲ ಆಗೋದು, ಎಂತೆಂಥ ತುಂಬ ಏನೇನೋ ಆಗುತ್ತೆ, ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಆಗುತ್ತೆ. ಹಾಗಾಗಿ ನಾನು ಅಂಥವರಿಗೆ ಗೊತ್ತಿರ್ಬೋದು, ಆ ಜಾಗದಲ್ಲಿ ಇದ್ದವರಿಗೆ. ಸೊ ಅಂಥವ್ರು ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಇದನ್ನು ಕುಡೀರಿ ಅಂತ ನಾನೊಂದು ಸಜೆಸ್ಟ್ ಮಾಡ್ತೇನೆ. ಕುಡೀರಿ, ಆಮೇಲೆ ಎಕ್ಸಸೈಸ್ ಮಾಡಿ, ನೀರು ಜಾಸ್ತಿ ಕುಡೀರಿ, ಬೆಳಗ್ಗೆ ಎದ್ದು ಗ್ರೀನ್ ಜಾಸ್ತಿ ನೋಡಿರಿ, ಅದು ತುಂಬ ನಿಮ್ಗೆ ಒಳ್ಳೆ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಅದು ನನಗೆ ಡಾಕ್ಟ್ರೇ ಹೇಳಿಕೊಟ್ಟಿದ್ರು. ಈ ಥರ ನಾನೆಲ್ಲ ಫಾಲೋಅಪ್ ಮಾಡಿದೆ. ಓಕೆ, ಅಲ್ಹಮ್ದುಲಿಲ್ಲ ಅಂತ ಹೇಳ್ಬೋದು. ನಾನು ತುಂಬ ಈಗ ಚೆನ್ನಾಗಿದ್ದೀನಿ. ನಮ್ಮ ಎಂತ ಹೇಳೋದು, ಥ್ಯಾಂಕ್ ಯು ಸೋ ಮಚ್ ಮಿಲೆಕ್ಸ್ ಅವರಿಗೆ ಅಂತಲೂ ಹೇಳ್ಬೋದು. ಅದೇ ಥರ ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಆ ಟೈಮಲ್ಲಿ, ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಸೊ ಓಕೆ, ನಾನು ಇದನ್ನು ಯಾವ ಥರ ಮಾಡೋ ನಿಮಗೆ ತೋರಿಸ್ತೇನೆ. ನೋಡಿ ಎಷ್ಟು ಗ್ಲಾಸು, 1 ಗ್ಲಾಸ್ನ ನೀರು ಹಾಕಿದ್ದೇನೆ. ಸೊ ನಾನು 2 ಚಮಚ ಈ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಇದು 2 ಚಮಚದಷ್ಟು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಲು ಬೇಕಾದರೆ ಆಗ್ಬೋದು, ಬಟ್ ನಾನು ಹಾಲು ಹಾಕ್ತಾಯಿಲ್ಲ, ಯಾಕಂದರೆ ನಾನು ತುಂಬ ದಪ್ಪ ಇದ್ದೇನೆ ಅಲ್ವಾ. ಸೊ ಹಾಗಾಗಿ ನನಗೆ ಹೆದರಿಕೆ ಆಗುತ್ತೆ. ಅಂತ ಇದೆಯಾ?
ಸೊ ಆಮೇಲೆ ನಾನು ಸ್ವಲ್ಪ ನೋಡಿ ಇಷ್ಟೇ ಸ್ವಲ್ಪ ಈ ಹುಡಿಯನ್ನು ಹಾಕಬೇಕಿದ್ದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆ ಚೂರ್ಣ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಆಗುತ್ತೆ ಅಷ್ಟು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇರಬಾರ್ದು. ನೀವು ನೀರು ಹಾಕೋದಿಲ್ಲ, ಹಾಲು ಹಾಕಿದರೆ ಹಾಲು ಹಾಕ್ಬೋದು ನೋಡಿ ಈ ಥರ. ಆಮೇಲೆ ನಾನು ಗ್ಯಾಸಲ್ಲಿ ಇಟ್ಟಿದ್ದೀನಿ. ಈ ಟೈಮಲ್ಲಿ ನೀವು ಸಿಹಿ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಹಾಕೋದಷ್ಟೇ, ಯಾಕಂದರೆ ನಾನು ಬೆಲ್ಲ ಹಾಕಿ ಕುಡಲಿಲ್ಲ, ಉಪ್ಪಲ್ಲಿ ಹಾಕಿ ಕುಡ್ದದ್ದು. ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಸೊ ಇದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಕುಡಿಲಿಕ್ಕೇನು ಅಷ್ಟೇನು ಇದಾಗೋದಿಲ್ಲ, ಟೇಸ್ಟಿಯಾಗಿಯೇ ಇರುತ್ತೆ, ಹಾಗೇನೂ ಆಗೋದಿಲ್ಲ. ಸೊ ನಾನು ಇದು ಕುಡಿಯುವಾಗ ಗ್ರೀನ್ ಟೀ ಕುಡ್ತಾ ಇದ್ದೆ. ಸೊ ನಾನು ಚಹಾ ಕುಡಿತಾ ಇರಲಿಲ್ಲ ಇದು ಕುಡಿಯುವಾಗ, ಅದನ್ನು ನಿಮಗೆ ಹೇಳ್ತೇನೆ. ಗ್ರೀನ್ ಟೀ ಕುಡ್ತಾ ಇದ್ದೆ ನಾನು, ಯಾಕಂದರೆ ಸಕ್ಕರೆ ಹೆಲ್ತಿಗೆ ಒಳ್ಳೆಯಲ್ಲ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಗ್ರೀನ್ ಟೀ ಕುಡಿತಾ ಇದ್ದೆ. ನೋಡಿ ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಸ್ವಲ್ಪ ದಪ್ಪ ಆಗುತ್ತೆ, ನಿಮಗೆ ಎಷ್ಟು ದಪ್ಪ ಬೇಕು ಕುಡಿಲಿಕ್ಕೆ ಬೇಕಾದರೆ ಕುಡಿಯೋ ತನಕ ಮಾಡಿ, ಸ್ವಲ್ಪ ದಪ್ಪ ತಿನ್ನಲಿಕ್ಕೆ ತರಬೇಕಾದ್ರೆ ತನಕ ಮಾಡಿ. ವೆಯ್ಟ್ ಲಾಸ್ ಮಾಡುವವರಿಗೆ ಹಾಲಲ್ಲಿ ಮಾಡಬೇಡಿ, ನೀರಲ್ಲಿ ಮಾಡ್ಕೊಳ್ಳಿ, ಬೆಲ್ಲ ಹಾಕ್ಬೇಡಿ, ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ, ಕುಡೀರಿ. ಮಕ್ಕಳಿಗೆಲ್ಲ 10 ವರ್ಷ ಮೇಲೆ ಮಕ್ಕಳಿಗೆ ಇದನ್ನೇ ಕೊಡ್ಬೋದು ಅಂತ ಉಂಟಾನು ಗೊತ್ತಿಲ್ಲ, ಮಕ್ಕಳಿಗೆ ಬೇರೆಯೇ ಇದೆ. ಇದರಲ್ಲಿ ದೋಸೆದ್ದು ಹಿಟ್ಟು ಇದೆ, ಇಡ್ಲಿದ್ದು ಇದೆ ಹಿಟ್ಟು, ಅವರದ ಮಿಲೆಕ್ಸ್ ಅವರದ್ದೇ ಇದೆ. ಅವರಿಗೆ ಫೋನ್ ಮಾಡಿ ನೀವು ಕೇಳ್ಬೋದು, ನಾನು ನಂಬರ್ ಹಾಕ್ತೇನೆ ಅವರದ್ದು, ನೀವು ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಂಬರ್ ಇದೆ ನೋಡಿ, ಅವರಿಗೆ ಕಾಲ್ ಮಾಡಿ ಅವರಿಗೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ತುಂಬ ದಪ್ಪ ಮಾಡ್ತಾ ಇರಲಿಲ್ಲ, ಸ್ವಲ್ಪ ತೆಳು ಮಾಡಿ ಕುಡಿತಾ ಇದ್ದೆ ನೋಡಿ ಈ ಥರ. ಸ್ವಲ್ಪ ತೆಳು ಮಾಡಿ, ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡಿಕೊಂಡು ಕುಡಿಯಿರಿ ಅಷ್ಟೇ. 1-2 ಬಾಯ್ಲ್ ಬಂದರೆ ಸಾಕಾಗುತ್ತೆ. ನಾನು ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ, ಈ ಥರ ತೆಳುವಾಗಿ ತೋರಿಸ್ತೀನಿ ನಿಮಗೆ. ಆದರೆ ನೀವು ಕಲಿಸುವಾಗ ಚಪ್ಪೆ ನೀರಲ್ಲಿ ಕಲಿಸ್ಕೊಳ್ಳಿ. ಆಮೇಲೆ ಒಂದು ಬಾಯ್ಲ್ ಬಂದ ಮೇಲೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ, ಬಿಸಿ ನೀರಲ್ಲಿ ಕಲಿಸಬೇಡಿ, ಆವಾಗ ಗಂಟು ಆಗುತ್ತೆ. ಸೊ ಈ ಥರ ನೋಡಿ, ಈ ಥರ ತೆಳುವಾಗಿದೆ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ, ಬಟ್ ನಾನು ತೆಳುವಾಗಿ ಕುಡಿಯೋದು ಹಾಗಾಗಿ ಸೊ ನಾನು ತೆಳು ಮಾಡಿ ಕುಡಿದಿದ್ದೇನೆ. ಚಪ್ಪೆ ಆಗಲಿ ಅಷ್ಟು ತನಕ ನಾನು ನೋಡಿದ್ದು ಗ್ರೀನ್ ಟೀ ನಾನು ಇದು ಕುಡಿತಾ ಇರೋದು. ಸೊ ಹಾಗೇನಿಲ್ಲ, ಇದು ಅವ್ರದ್ದು ಚೂರ್ಣ ಅಷ್ಟೇ. ಇದರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೇನೆ, ಕೊಡಬೇಕು ತುಂಬ ದಿವಸದ ಹೇಳ್ತಾ ಇದ್ದೆ, ಬಟ್ ಈಗ ಕೊಟ್ಟಿದ್ದೇನೆ. ಯಾರಿಗೆ ಯೂಸ್ಫುಲ್ ಆದರೆ ಈ ವಿಡಿಯೋವನ್ನು ನೋಡ್ಕೊಳ್ಳಿ. ನಾವು ಟ್ಯಾಬ್ಲೆಟ್ ಕುಡಿದ್ರೆ ಇದು ನನ್ನ ಬೆಸ್ಟ್ ಅಂತ ಅನಿಸಿತ್ತು. ಕಾಲ್ ಮಾಡಿರಿ, ಒಂದು ಸರ್ತಿ ಯೂಸ್ ಮಾಡಿ, ಆಮೇಲೆ ನನಗೆ ತಿಳಿಸಿ ಏನಾಗಿದೆ ಅಂತ ಹೇಳಿ. ಎನ್ಸೈಟಿಗೋಸ್ಕರ ಅಂತ ಅಲ್ಲ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೆ ಕೊಡಲಿಕ್ಕೇನು ಒಳ್ಳೆಯದಾಗುತ್ತೆ, ಹಸಿವೆ ಆಗೋದಿಲ್ಲ. ಒಂದು ಸೊಂಟ ನೋವು, ಕಾಲು ಕೈ ನೋವು, ಸುಸ್ತು, ಶುಗರ್, BP ಅಂಥವ್ರಿಗೇನು ತುಂಬ ಒಳ್ಳೆಯದೆ, ಟ್ರೈ ಮಾಡಿ. ನನಗೆ ಎನ್ಸೈಟಿಗೆ ಆರಾಮಾಗಿದೆ ಅಷ್ಟೇ, ಅದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಪ್ರೋಟೀನ್ ಎಲ್ಲ ಇದೆ ಇದರಲ್ಲಿ, ಕ್ಯಾಲ್ಶಿಯಮ್ ಎಲ್ಲ. ಸೊ ಓಕೆ, ನಾನೀಗ ಇದನ್ನು ಕುಡಿತೇನೆ, ಆಮೇಲೆ ನಿಮಗೆ ಸಿಗ್ತೇನೆ. ಕುಡಿಲಿಕ್ಕೂ ಟೇಸ್ಟ್ ಇದೆ. ನಾನು ನಿಮಗೆ ಹೇಳಿದೆಲ್ಲ, ಹಾಲು ಮಿಕ್ಸ್ ಮಾಡುವ ಮುಂಚೆ ಒಂದು ನೀರು ಹಾಕಿ ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಾಯ್ಲ್ ಬರುವಾಗ ಹಾಲು ಮಿಕ್ಸ್ ಮಾಡಿ, ನಿಮಗೆ ಸಿಹಿ ಬೇಕಾದರೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಯಾವ ಥರ ಮಾಡಿದರೆ ನೀವು ಅದೇ ಥರ ಸೇಮ್ ಮಾಡಿದರೆ ಆಯಿತು. ನೀರು ಮತ್ತು ಇದು ಹಾಕಿ, ಉಪ್ಪು ಹಾಕಿ ತುಂಬ ಟೇಸ್ಟಿ ಆಗುತ್ತೆ.
ನೋಡಿ ನಾನು ಈ ಥರ ನೀರು ಮಾಡಿದ್ದೇನೆ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಬೋದು, ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕ್ಕೊಂಡು.